ಅದ್ರ ಜೊತೆಗೆ ಹಾ. ಪ್ರೇಮ್ ಸರ್ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದಾರ ಕೆಡಿ ಸಿನಿಮಾದಲ್ಲಿ. ಒಳ್ಳೇದಾಗ್ಲಿ ಅಂತ ಕೇಳ್ತಿದೀನಿ. ಥ್ಯಾಂಕ್ ಯು. ಒಳ್ಳೆ ಯಶಸ್ಸನ್ನ ಕೊಟ್ಟು ಮತ್ತಷ್ಟು ಅವಕಾಶಗಳು ಸುರಿಮಳೆ ಸುರಿಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಈ ಹಿಂದಿನ ಸಿನಿಮಾದಲ್ಲಿ ಅಂದ್ರೆ ಹಾ, ದರ್ಶನ್ ಅವ್ರ ಜೊತೆಗೂ ಸಹ ಆಕ್ಟ್ ಮಾಡಿದ್ರಿ ನೀವು ಹೌದು ತಾರಕ್ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಆಗಿ. ಹೌದು. ಸೊ ದರ್ಶನ್ ಅವ್ರ ಜೊತೆ ಒಡನಾಟದ ಬಗ್ಗೆ ಆಗಿರ್ಬೋದು, ಬಾಂಡಿಂಗ್ ಬಗ್ಗೆ ಆಗಿರ್ಬೋದು ಏನಾದ್ರು ಹೇಳೋದಾದ್ರೆ. ನೀವು ಅವತ್ತೊಂದ್ಸಲ ನನಗೆ ಹೇಳಿದ್ರಿ, ನನಗೆ ಸಿಕ್ಕಾಗ ಅವ್ರು ಎಷ್ಟು ತುಂಬಾ ನ್ಯಾಚುರಲ್ ಆಗಿ ಬಂದು ಒಂದು 4-5 ವರ್ಷಗಳ ಗ್ಯಾಪ್ ಆದ್ರೂ ಕೂಡ ಬಂದು ತುಂಬಾ ನ್ಯಾಚುರಲ್ ಆಗಿ ಮಾತಾಡಿದ್ರು, ಅಮ್ಮ ಹೇಗಿದ್ರ ಅಂತ. ಸೊ ದರ್ಶನ್ ಅವರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ. ತಾರಕ್ ಸಿನಿಮಾ ಅಂತ ನೀವು ಮೆನ್ಷನ್ ಮಾಡಿದ್ರಿ, ಕರೆಕ್ಟ್ ಅದು. ಹ್ಮ್ ಅದೇ ಫಸ್ಟ್ ಸಿನಿಮಾ ನಾನು ದರ್ಶನ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ದು. ಅಷ್ಟೇ ಅಲ್ಲ, ದರ್ಶನ್ ಸರ್ ಅವ್ರನ್ನ ಮುಖಾಮುಖಿಯಾಗಿ ನೋಡಿದ್ದು ಕೂಡ ನಾನು ತಾರಕ್ ಸಿನಿಮಾ ಶೂಟಿಂಗ್ ಸಮಯದಲ್ಲೇ. ಹ್ಮ್ ನಮ್ಮ ಪಾರ್ಟ್ ಏನಿದೆ ಅದು ಮಲೇಷ್ಯಾದಲ್ಲಿ ಶೂಟಿಂಗ್ ಆಯ್ತು. ಹ್ಮ್ ಸೊ ದರ್ಶನ್ ಸರ್ ಇದಾರೆ ನಮ್ ಸೀನಲ್ಲಿ ಅಂತ ಹೇಳಿದಾಗ ನಾನು ಸ್ವಲ್ಪ ನರ್ವಸ್, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ನರ್ವಸ್ ಆಗ್ಬಿಟ್ಟಿದ್ದೆ. ಹ್ಮ್ ಅಂತ ಒಂದು ದೊಡ್ಡ ಸೆಲೆಬ್ರಿಟಿ, ಅಷ್ಟು ದೊಡ್ಡ ಹೆಸರು ಮಾಡಿರುವಂತ ನಟನ ಜೊತೆಗೆ ಹ್ಮ್ ಕೆಲಸ ಮಾಡ್ಬೇಕಂದಾಗ ಅದೊಂದು ಅಳಕಿದ್ದೇ ಇರುತ್ತೆ. ಹೌದು. ಹೇಗಪ್ಪ ಎಂತಪ್ಪ ಅಂತ ಹೇಳಿ. ಅಲ್ಲಿವರೆಗೂ ನಾನು ದರ್ಶನ್ ಸರ್ ದೊಡ್ಡ ಅಭಿಮಾನಿ, ಫ್ಯಾನ್ ಆ ರೀತಿ ಏನೂ ಇಲ್ಲ. ಹ್ಮ್ ನನಗೆ ನಮ್ಮ ಕನ್ನಡದ ಹೀರೋಗಳು ಎಲ್ಲರೂ ಕಂಡ್ರು ತುಂಬಾ ಇಷ್ಟ. ಹ್ಮ್ ಯಾಕಂದ್ರೆ ಎಲ್ಲೂ ನಮ್ಮ ಕನ್ನಡ ಸಿನಿಮಾಕ್ಕಾಗಿ ದುಡಿತಾ ಇದ್ದಾರೆ, ಹ್ಮ್ ನಮ್ಮ ಕನ್ನಡಕ್ಕಾಗಿದ್ದಾರೆ, ನಮ್ಮ ರಂಗದವರು ಅಂತ ನಂಗೆ ತುಂಬಾ ಅಭಿಮಾನ. ಪ್ರತಿಯೊಬ್ಬರ ಮೇಲೂ ನನಗೆ ತುಂಬಾ ತುಂಬಾ ಪ್ರೀತಿ, ವಿಶ್ವಾಸ. ಹ್ಮ್ ದರ್ಶನ್ ಸರ್ ಅವರು ಹಾಗೆ ಎಲ್ಲರ ಜೊತೆಗೆ ಹಾಗೇನೆ ಇದ್ರು. ಹ್ಮ್ ನನಗೆ ಫ್ಯಾನ್ ಅನ್ನೋದಾಗ್ಲಿ ಅಥವಾ ಅವೆಲ್ಲ ಏನೂ ಇಲ್ಲ. ಹ್ಮ್ ಸೊ ತಾರಕ್ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಮೊದಲನೇ ಇದರಲ್ಲಿ ಜೈ ಜಗದೀಶ್ ಸರ್, ಹ್ಮ್ ದರ್ಶನ್ ಸರ್, ನಾನು, ನಮ್ಮ 3 ಜನದ ಒಂದು ಸೀನ್ ಇರುತ್ತೆ. ಓಕೆ. ಸೆಂಟ್ರಲ್ಲಿ ದರ್ಶನ್ ಸರ್ ಇರ್ತಾರೆ, ನೀವಿರೋ ಹಾಗೆ. ಹ್ಮ್ ಅಲ್ಲಿ ಜೈ ಜಗದೀಶ್ ಸರ್ ಇರ್ತಾರೆ, ಇಲ್ಲಿ ನಾನು ಇರ್ತೀನಿ. ಹ್ಮ್ ಇಬ್ಬರಿಗೂ ರೆಫರ್ ಮಾಡ್ಕೊಂಡು ದರ್ಶನ್ ಸರ್ ಡೈಲಾಗ್ಸ್ ತಗೋತಾ ಇರ್ತಾರೆ. ಓಕೆ. ಆ ರೀತಿಯಾದಂತ ಒಂದು ಶಾಟ್. ಹ್ಮ್ ಅದ್ರಲ್ಲಿ ಬಂದ್ ನಿಂತಾಗೆಲ್ಲ ರೆಡಿ ಆಗಿದೆ. ಆ ದರ್ಶನ್ ಸರ್ ಬಂದು ನಿಂತ ಮೇಲೂ ನಾನು ಪರಿಚಯ ಆಗಿಲ್ಲ ಅಂತಾದ್ರೆ ನಾನು ಮೇಲ್ ಬಿದ್ದು ಹೋಗಿ ಅವ್ರಿಗೆ ಮಾತಾಡ್ಸಿ ಅವ್ರಿಗೆ ಏನಂತಾರೆ ಒಂಥರ ಮುಜುಗರ ಉಂಟು ಮಾಡೋದು, ಹ್ಮ್ ಅದು ನಾನು ಮಾಡಕ್ ಹೋಗಲ್ಲ. ಹ್ಮ್ ಜಸ್ಟ್ ಒಂದು ನಮಸ್ತೆ ಅಂದ್ಬಿಟ್ಟು ಸುಮ್ಮನೆ ನಿಂತ್ಬಿಟ್ಟಿರ್ತೀನಿ. ಹ್ಮ್ ದರ್ಶನ್ ಸರ್ 5-6 ಸಲ ಹಿಂಗ್ ನಿಂತಿದ್ದವರು ತಿರುಗಿ ನನ್ನ ಹಿಂದೆ ನೋಡಿದ್ರು. ಹ್ಮ್ ಅವರು ಜೈ ಜಗದೀಶ್ ಸರ್ನ ಫೇಸ್ ಮಾಡ್ತಿರ್ತಾರೆ, ಹ್ಮ್ ಬಟ್ ತಿರುಗಿ ನನ್ನ ನೋಡಿದ್ರು. ಹ್ಮ್ ನನಗೆ ಸ್ವಲ್ಪ ಗಾಬರಿ ಆಯ್ತು. ಏನ್ ತಪ್ಪು ಮಾಡ್ತಾ ಇದ್ದೀನಿ, ಹ್ಮ್ ದರ್ಶನ್ ಸರ್ ಯಾಕೀಗೆ ತಿರುಗಿ ನೋಡ್ತಾ ಇದ್ದಾರೆ, ಏನೋ ತಪ್ಪು ಮಾಡದ್ನಾ, ಹ್ಮ್ ಏನೋ ಮಾಡದ್ನಾ, ಹ್ಮ್ ಏನೋ ಪ್ರಾಬ್ಲಮ್ ಇದೆಯಾ, ಏನಾಯ್ತು ಅಂತ ಯೋಚನೆ ಮಾಡಿದೆ. ಹ್ಮ್ ಪಾಪ ಅವ್ರಿಗೆ ಅದು ಗೊತ್ತಾಯ್ತು ಅನ್ಸತ್ತೆ. ಹ, ಅವ್ರು 6ನೇ ಸಲ ತಿರುಗಿ ನೋಡ್ಬಿಟ್ಟು ಅಮ್ಮ ನಾನು ಡೈಲಾಗ್ ಎರಡೂ ಕಡೆ ನೋಡ್ಕೊಂಡು ಡೈಲಾಗ್ ಹೇಳುವಾಗ ಹ್ಮ್ ಲೈಟ್ ನ ನಿಮ್ ಮೇಲೆ ಕಟ್ ಮಾಡ್ತಾ ಇದೀನ ಅಂತ ಚೆಕ್ ಮಾಡ್ತಾ ಇದೀನಿ ಅಂದ್ರು. ಹ್ಮ್ ಹ್ಮ್ ಮೂವ್ಮೆಂಟ್ ಮಾಡುವಾಗ ಲೈಟ್ ಕಟ್ ಮಾಡ್ತೀವಲ್ವಾ ಹೌದು. ಹಿಂದೆ ಇರೋರ್ಗೆ. ಹ, ಮಂಜುನಾಥ್ ಅವರೇ, ನನಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಹ್ಮ್ ನನ್ ಬಾಯಿಂದ ಒಂದು ಪದನೂ ಬರ್ಲಿಲ್ಲ. ನಾನು ಹ್ಮ್ ಹ್ಞೂ ಅಂದ್ಬಿಟ್ಟು ಸುಮ್ಮನಾಗೋದೆ. ಹ, ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಹ್ಮ್ ನನ್ಗೆ. ಇವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಮ್ ನಿಜವಾಗ್ಲೂ ಭಾವುಕಳಾಗ್ಬಿಡ್ತೀನಿ. ಯಾಕೆ ಅಂತಂದ್ರೆ ಅದಕ್ಕೆ ಮುಂಚೆ ಧಾರಾವಾಹಿ ಮಾಡ್ಬೇಕಾದ್ರೇನೆ ಸುಮಾರು ಕಡೆ ಬೇಕು ಅಂತ ಲೈಟ್ ಕಟ್ ಮಾಡಿರೋ ಅಂಥದ್ದು ನಾ ಅನುಭವಿಸಿದ್ದೆ. ಹ್ಮ್ ಈಗ ಯಾವುದೋ ಒಂದು ಸೀನಲ್ಲಿ ನನಗೊಂದು ಒಳ್ಳೆ ಡೈಲಾಗ್ಸ್ ಇರಬೇಕಾದ್ರೆ ಹ್ಮ್ ಅಥವಾ ಎಲ್ಲೋ ಒಂದು ಚೆನ್ನಾಗಿ ಕಾಣ್ತಾ ಇರಬೇಕಾದ್ರೆ ಬೇಕು ಅಂತ ಲೈಟ್ ಕಟ್ ಮಾಡಿರುವಂಥ ಹ್ಮ್ ಕಲಾವಿದರು ತುಂಬಾ ಜನ ಇದ್ರು. ಹ್ಮ್ ಹ್ಮ್ ನನಗದು ನೆನ್ಪು ಬಂದ್ಬಿಡ್ತಲ್ಲಿ. ಹ್ಮ್ 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 ಅದು ದರ್ಶನ್ ಸರ್ ಅವ್ರು ಹಂಗೆ ಹೇಳಿದ್ದು. ಫಾರ್ಚುನೇಟ್ಲಿ ಏನಾಯ್ತು ಅಂತಂದ್ರೆ ಆ ಸೀನಲ್ಲಿ ಅಳೋ ಸೀನ್, ಅದು ಓಕೆ. ಒಂದು ಭಾವುಕವಾದಂತ ಸನ್ನಿವೇಶ ಇರುತ್ತೆ, ಅಳೋ ಸೀನ್ ಆಗಿರುತ್ತೆ. ಸೊ ಹೆಂಗೋ ಆ ಗ್ಲಿಸರಿನಲ್ಲಿ ನನ್ನ ಕಣ್ಣೀರು ಕಳೆದೋಯ್ತು. ಬಟ್ ಅವ್ರು ಆ ರೀತಿ ಹೇಳಿದ್ದು ಬಹಳಷ್ಟು ದಿನಗಳವರೆಗೆ ನನ್ಗೆ ಆ ವ್ಯಕ್ತಿ ಮೇಲೆ ಒಂಥರ ಯಾವ ರೀತಿ ಆಗೋಯ್ತು ಅಂದ್ರೆ, ಇಷ್ಟು ಬೆಳೆದಿರೋ ವ್ಯಕ್ತಿ ಲೈಟ್ ಕಟ್ ಮಾಡ್ತೀನ ಅಂತ ಕೇಳ್ತಾ ಇದ್ದಾರೆ. ಅದೇ ಜಸ್ಟ್ ಒಂದು 6 ತಿಂಗಳು ಮುಂಚೆ ಬೇಕು ಅಂತ ಲೈಟ್ ಕಟ್ ಮಾಡಿಸ್ಕೊಂಡು ಬಂದವಳು ನಾನು. ಈ ಸಿನಿಮಾದಲ್ಲಿ ಈ ರೀತಿ ದರ್ಶನ್ ಸರ್ ನನಗೆ ಹೇಳಿದ್ ಏನಾಯ್ತು, ಇನ್ಸ್ಟೆಂಟ್ ಅವರ ಅಭಿಮಾನಿ ಆಗ್ಬಿಟ್ಟೆ ನಾನು ಹ್ಮ್ ಅಲ್ಲೇ. ಆ ಗಳಿಗೆನ ನಾನು ಯಾವತ್ತಿದ್ರು ಇದು ನೋಡಿ, ಇದಾಗಿ 8 ವರ್ಷ ಆಗಿದೆ. ಆ ಮಂಜುನಾಥ್ ಅವರೇ, ಹ್ಮ್ ಇದಾಗಿ 8 ವರ್ಷ ಆಗಿದೆ. ಇವತ್ತಿಗೂ ಅವತ್ತಿನ ಸನ್ನಿವೇಶ ಮರೆಯೋಕ್ ಸಾಧ್ಯನೇ ಇಲ್ಲ. ಇವಾಗ ಆಗಿದೆಯೇನೋ ಅನ್ನೋ ಫೀಲಿಂಗ್ ನನಗೆ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.